ಮುಂದಿನ ಸಿಎಂ ಆಯ್ಕೆ ಅಷ್ಟು ಸಲೀಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಗಿದೆ. ಬಸವರಾಜ ಹೊರಟ್ಟಿ, ಟಿ ಬಿ ಜಯಚಂದ್ರ ಮತ್ತು ದಿವಾಕರ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಜಯಚಂದ್ರ ಅವ್ರ ಜೊತೆಗೆ. ಜಯಚಂದ್ರ ಅವರೇ, ತಾವು ಹೇಳ್ತಾ ಇದ್ದೀರಿ, ತಾವು ಮಹಾರಾಷ್ಟ್ರದಲ್ಲಿ ಏನಾದರೂ ಆದ ತಕ್ಷಣವೇ ನೀವು ರಾಜೀನಾಮೆ ಕೊಡಬೇಕು ಅಂತ ತಕ್ಷಣ ಕೊಡ್ತಾರೆ. ಬೇರೆ ಬೇರೆ ಕೇಂದ್ರದ ಮಂತ್ರಿಗಳು ಕೂಡ ಅದೇ ರೀತಿ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಯಾಕೆ ಈ ಥರ ಅನ್ನುವಂಥ ಪ್ರಶ್ನೆ ಆಗ್ತಾ ಇದ್ದೀರಿ ತಾವು. ಅಲ್ಲ, ಯಾವ ಸಂದರ್ಭ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದು ಲೋಕಾಯುಕ್ತ ವರದಿ, ಲೋಕಾಯುಕ್ತ ವರದಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಯಾರು ಅಲ್ಲ, ಹೊರಗಡೆ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಮಾಡಿದರು. ನಾವು ಇಷ್ಟು ವರ್ಷದವರು ನನ್ನ ಅವಧಿವರೆಗೂ ಕೂಡ ಇವತ್ತು ಅದನ್ನು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರು ಯಾರು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡಿ ರೆಫರ್ ಮಾಡಿದಂಥವ್ರು ಅವರೇ. ಒಂದು ಸರಿ ಒಂದು ವರ್ಷದ ಹಿಂದೆ ಲೋಕಾಯುಕ್ತ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮಂಥ ವ್ಯಕ್ತಿನೇ ಇಲ್ಲ, ನೀವು ಬರಬೇಕು ಅಂತೇಳಿ ಕಾಡಿ ಬೇಡಿ ತಗೊಂಬಂದು ಕೂರಿಸಿದಂಥ ಸಂದರ್ಭ, ಅದನ್ನು ಜ್ಞಾಪಿಸ್ಕೋಬೇಕು. ಅವರೊಂದು ವರದಿಯನ್ನು ಕೊಟ್ಟ ಮೇಲೆ ವರದಿಗೆ ಜವಾಬ್ದಾರಿಕೆಯನ್ನು ಒತ್ತು ರಾಜೀನಾಮೆಯನ್ನು ಕೊಟ್ಟಿದ್ದರೆ ಅವ್ರ ಘನತೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಅವ್ರಿಗೆ ಜನಗಳಲ್ಲಿ ಗೌರವ ಇರ್ತಿತ್ತು. ಬಹುಶಃ ಲೋಕಾಯುಕ್ತರಂದರೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರೇ ಒಂದು ಲೋಕಾಯುಕ್ತರ ವರದಿಯನ್ನು ಅಲ್ಲಗಿಳಿಯೋದಾದರೆ ಅದನ್ನು ಒಪ್ಪದೇ ಇದ್ದರೆ ಏನನ್ಸುತ್ತೆ? ಇದು ಪ್ರಜಾಪ್ರಭುತ್ವ ಅನಿಸುತ್ತಾ? ಪ್ರಜಾಪ್ರಭುತ್ವದಲ್ಲೇ ನೀವು ಏನೇ ಇರ್ಬೋದು, ಮೌಲ್ಯಗಳು ಕೂಡ ಭಾಳ ಮುಖ್ಯ. ಆ ಮೌಲ್ಯಗಳನ್ನು, ಸಂಪ್ರದಾಯಗಳನ್ನು ನಾವು ಯಾರ್ದೋ ಜೊತೆ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ, ಸಂಪ್ರದಾಯಗಳನ್ನು ಪಾಲನೆ ಮಾಡಿರ್ತಕ್ಕಂಥವ್ರ ಅದನ್ನು ಆ ಹೆಜ್ಜೆಯಲ್ಲಿ ಇವರು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಅವರು ಸ್ವಯಂ ಪ್ರೇರಿತರಾಗಿ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದರೆ ಅವ್ರ ಘನತೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಈಗ ಕಳೆದ 3 ದಿವಸದಲ್ಲಿ ನಡೆದಂಥದ್ದು ಏನು, ಹೈಕಮಾಂಡ್ ಅಂತಕ್ಕಂಥದ್ದು ಅವ್ರ ಮನೆ ಬಾಗಿಲಿಗೆ ಹೋದರು, ಮನೆ ಬಾಗಿಲಿಗೆ ಕೂತರು. ಅವ್ರು ಹೊರಗಡೆ ಬರೋವಾಗ ಟಿ ವಿನಲ್ಲಿ ಮುಖ ನೋಡಿದ್ರೆ ಬಹುಶಃ ಕಾಫಿ ಕೊಟ್ಟರು, ಟೀ ಕೊಟ್ಟರು, ಯಾರು ಕಾಫಿನೂ ಟೀ ಕೊಟ್ಟಂಗೆ ಕಾಣಲಿಲ್ಲ, ಆ ರೀತಿಯಾಗಿ ಬರ್ತಾಯಿದ್ರು. ಯಾಕಿದಲ್ಲ? ನಿಮ್ಮದು ಏನೇ ಇರಲಿ, ನಿಮ್ಮದು ಏನೇ ವಿಚಾರ ಇರಲಿ, ಅದೇ ಇಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ಹೈಕಮಾಂಡಿನ ಜೊತೆಗೆ ಕರ್ನಾಟಕದ ಜನತೆ ಬಹುಮತ ಕೊಟ್ಟಿದ್ದಾರೆ. ಜನತೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀರಿ. ನೀವು ಒಬ್ಬ ಇನ್ಸ್ಟಿಟ್ಯೂಷನ್ ಅಷ್ಟೇ, ನೀನು ಒಬ್ಬನೇ ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟರಾಗಿ ಇಲ್ಲಿ ಇರ್ತೀರಿ ಮುಖ್ಯಮಂತ್ರಿಯಾಗಿ. ಏನು ಅದು ಲೋಕಾಯುಕ್ತರು ಕೊಟ್ಟರು ಆರೋಪ ಮಾಡಿರ್ತಕ್ಕಂಥದ್ದಲ್ಲ, ಫ್ಯಾಕ್ಟ್ ಫೈಂಡಿಂಗ್ ಬಾಡಿ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಕೊಡುವಂಥ ಸಂದರ್ಭದಲ್ಲಿ ಎಲ್ಲದರೂ ಕೂಡ ವಿಚಾರ ಮಾಡಿ ಇವತ್ತು ಕೊಟ್ಟಿರ್ಬೇಕಂತ ಸಂದರ್ಭದಲ್ಲಿ ಅದನ್ನು ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಹೇಳುವಂಥ ಸಂದರ್ಭ ಇದ್ದಾಗ ಬಹುಶಃ ಅದಕ್ಕೆ ತಲೆಬಾಗಬೇಕಾಗಿತ್ತು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು. ಅದನ್ನು ಮಾಡಿದರೆ ಬಿ ಜೆ ಪಿಯೇ ಶಿಸ್ತಿನ ಪಕ್ಷ ಅನ್ನೋದಕ್ಕೆ ಅರ್ಥ ಬರ್ತಿತ್ತು. ಅವ್ರು RSSನ ಮೂಲದಿಂದ ಬಂದವರು ಅನ್ನೋದಕ್ಕೆ ಅರ್ಥ ಬರ್ತಿತ್ತು. ಆದರೆ ಈಗ ಮಾಡಿದ್ದನ್ನು ನೋಡಿದ್ರೆ ಬಹುಶಃ ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಅನ್ನೋದ್ರ ಜೊತೆಗೆ ಬಹುಶಃ ಕಳೆದ 1 ವರ್ಷದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಯಡಿಯೂರಪ್ಪನವರೊಬ್ಬರು ಅಪರಾಧಿ ಅಂತಕ್ಕಂಥ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಹೋರಾಟವನ್ನು ಮಾಡಿ ಇವತ್ತು ಲೋಕಾಯುಕ್ತರ ವರದಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕಾಂಗ್ರೆಸ್ಸಿಗೆ ಒಂದು ಜಯ ಆಗಿದೆ, ಕಾಂಗ್ರೆಸ್ಸಿನ ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕಿದೆ, ಅವರು ಒಂದು ಅಪರಾಧಿ ಸ್ಥಾನದಲ್ಲಿದ್ದಾರೆ. ನಿಮ್ದೇನಿತ್ತು ಸರ್ ಹೋರಾಟ ಇಲ್ಲಿ? ನೀವು ಹೇಳಿದ್ರಲ್ಲ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಆ ಪಾಯಿಂಟ್ಗಳೆಲ್ಲ ಒಪ್ಕೊಳ್ಳೋಣ. ಆದರೆ ಖಂಡಿತವಾಗ್ಲೂ ಸೊ ಇವ್ರು ಹೋಗೋದ್ರಲ್ಲಿ ಅಥವಾ ಈ ಒಟ್ಟಾರೆ ವರದಿ ಬರೋದ್ರ ಒಳಗಡೆಗೆ ನಿಮ್ದು ಏನಾದರೂ ಪಾತ್ರ ಇದೆಯಾ ಸರ್? ಯಾಕಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀವು ಒಪ್ತಿರೋ ಬಿಡ್ತಿರೋ ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡೇ ಇಲ್ಲ ಅನ್ನುವಂಥ ಆರೋಪ ಇದೆ. ಅಲ್ಲ ಅಲ್ಲಿರುವಂಥ ಸದಸ್ಯರು ಆಡಳಿತ ಪಕ್ಷಕ್ಕೆ ಸೇರಿದವರು, ವಿರೋಧ ಪಕ್ಷಕ್ಕೆ ಸೇರಿದವರು ಅನ್ನುವಂಥ ಪ್ರಶ್ನೆಗಳು ಇದ್ರೂ ಕೂಡ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ನಾವು ಅತ್ಯಂತ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಬಳ್ಳಾರಿವರೆಗೂ ಕೂಡ ಪಾದಯಾತ್ರವನ್ನು ಮಾಡಿದ್ರು 320 ಕಿಲೋಮೀಟರ್. ಅದು ಒಂದೇ ಸರ್, ಇನ್ನೇನಾಗಬೇಕು ಪ್ರಜಾಪ್ರಭುತ್ವ ಹೋಗ್ಲಿ. ಈಗ ಅದ್ರ ಜೊತೆಗೆ ಬಹುಶಃ ಅದರೆಲ್ಲದ ಹಿನ್ನೆಲೆಯಲ್ಲಿ ಮಾಹಿತಿಗಳು ಕೊಡ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ಈ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ನೀವು ಮಾಡಿದ್ರಿ, ಡಿನೋಟಿಫಿಕೇಶನ್ ಬಗ್ಗೆ ಮಾಡಿದಿರಿ, ಡಿನೋಟಿಫಿಕೇಶನ್ ಬಗ್ಗೆ ಮಾಡಿದಿರಿ, ಅವ್ರ ಅಕ್ರಮವಾಗಿ ಮಾಡಿರ್ತಕ್ಕಂಥ ಪ್ರಾಪರ್ಟೀಸ್ ಬಗ್ಗೆ ಮಾಡಿದಿರಿ. ಆದ್ರೆ ಗಣಿಗಾರಿಕೆ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಜನಗಳ ಮುಂದೆ ಹೋಗುವಂತ. ಈಗ ಎರಡು ಮಾಡಿದ್ರಿ, ಉಗ್ರಪ್ಪನವ್ರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿದ್ದು, ಒಂದು ಎರಡನೇ ಅಂದ್ರೆ ಪಾದಯಾತ್ರೆ ಹೋಗಿದ್ದು. ಅಲ್ಲ ನೋಡಿ, ಎಂತ ಇದೊಂದು ನೀವು ನಿಜಕ್ಕೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ನಾಯಕರು, 2 ಮಾತಿಲ್ಲ ಅದರಲ್ಲಿ. ಆದರೆ ಹೋಗಿದ್ದೇನಪ್ಪ ಉಪಯೋಗ ಅಂದ್ರೆ ನಾಯಕರು 2 ಸುತ್ತು ತೆಳ್ಳಗಾದ್ರೆ ಒಂದು ಬಿಟ್ಟರೆ
ಅದು ಬಂದಿದ್ದಂತ ಆ ಹೀಟಪ್ ಏನಿತ್ತಲ್ಲ ಅದನ್ನ ನೀವು ಎತ್ಕೊಂಡ್ರೆ ನೀವು ಅಲ್ಲ ಅದು ಪ್ರಶ್ನೆ ಬೇರೆ. ಆದ್ರೆ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಯಡಿಯೂರಪ್ಪನ ರಾಜೀನಾಮೆ ಕೊಡೋಕೆ ಅದೇ ಒಂದು ಮೂಲ ಕಾರಣ. ಏನ್ರಿ ಅದೇ ಒಂದು ಕಾರಣ ಅಂತ ಒಪ್ತೀರಿ? ಸರ್, ನಾನು ಮೊದಲನೇದು ಹೇಳ್ತೇನೆ, ಈ ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಶಿಕಾರಿಪುರದ ಜನತೆಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಅದು ನಮಗೆ ಎಮೋಷನಲ್ ಆದ ವಿಚಾರ. ನಾನು ಆ ತಾಲೂಕಿನವನು, ಜಯಚಂದ್ರ ಅವರು ಶಿಕಾರಿಪುರ ತಾಲೂಕಿನ ಅಳಿಯ. ಎಲ್ಲ ಆದ್ಮೇಲೆ ಉಳಿಸ್ಕೊಂಡಿರಲ್ಲ ಸರ್. ಸರ್, ನಾವು ಭಾಳ ಹ್ಯೂಮನ್ ಆಗಿ ಯೋಚನೆ ಮಾಡೋದು. ಇದ್ರ ಜೊತೆಗೆ ಮಾನ್ಯ ಅಶೋಕ್ ಚವ್ಹಾಣ್ ಅವರ ಉದಾಹರಣೆಯನ್ನು ಮಾನ್ಯ ಜಯಚಂದ್ರ ಅವರು ಹೇಳ್ತಾ ಇದ್ರು. ಸ್ವತಃ ವಕೀಲರಾಗಿರ್ತಕ್ಕಂಥ ಜಯಚಂದ್ರ ಅವರು ಹಿರಿಯರು. ಡೆವಿಲ್ ಟೀಚಿಂಗ್ ದ ಸ್ಕ್ರಿಪ್ಚರ್ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ. ಕಾಂಗ್ರೆಸ್ ಪಕ್ಷಕ್ಕೂ ಈ ಪ್ರಜಾಪ್ರಭುತ್ವ ಎಂಬ ಶಬ್ದಕ್ಕೂ ನಾಯಕನ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಡೀತಕ್ಕಂಥ ವಿಧಿವಿಧಾನಗಳಿಗೂ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಕ್ಕಂಥ ವಿಚಾರಗಳಿಗೆ ಗಮನಿಸಿದಾಗ ದಯವಿಟ್ಟು ಜಯಚಂದ್ರ ಅವರು ಈ ಸುದೀರ್ಘ ಕಾಲ ಶಾಸಕರಾದವರು 78ರಿಂದ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನವಲ್ ಕಿಶೋರ್ ಶರ್ಮಾ ಇವರು ಏನು ತಂದರು, 3 ಕವರ್ ತಗೊಂಬಂದಿದ್ರು. 3 ಕವರ್ ಇವರು ಅವರು ಭಾಳ ವಾಸ್ ಇಂಪಾರ್ಟೆಂಟ್ ಮೆಂಬರ್ ಆಫ್ ದಿ ಪಾರ್ಟಿ ದೆನ್. 3 ಕವರ್ನಲ್ಲಿ ಏನು ಮಾಡಿದ್ರು ವೀರಪ್ಪ ಮೊಯ್ಲಿ ಅವರು ಇದು ಮಾಡಿದರು. ಈ ಕವರ್ ಸಂಸ್ಕೃತಿ ಅಂದ್ರಲ್ಲ, ಆ ಕವರ್ ಸಂಸ್ಕೃತಿ ಹೈಕಮಾಂಡ್ ಸಂಸ್ಕೃತಿ. ಈ ಹೈಕಮಾಂಡ್ ಎಂಬುದು ಏನಿದೆಯಲ್ಲ, ಹೈಕಮಾಂಡ್ ಎಂಬುದು 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ಒಂದು ಕಮಿಟಿಗೆ ಹೈಕಮಾಂಡ್ ಅಂತ ಕರಿತಿದ್ರು. ಅದು ಭಾಳ ಅದರ ಅರ್ಥವೇ ಬಹಳ ಅಪ್ರಜಾಸತ್ತಾತ್ಮಕ. ನೀವು ಕಡೆ ಹೊಂಟಿರಿ? ಇಲ್ಲ, ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಮಂಡಳಿ ನೋಡಿ ರವಿಶಂಕರ್, ನಮ್ಮ ಪಕ್ಷದ ಸರ್ವೋಚ್ಚ ನಮ್ಮ ಪಕ್ಷದ ಇಲ್ಲ ನಿಮ್ದು ಬಿಡಿ, ಅವ್ರಿಗೆ ಹೈಕಮಾಂಡ್ ನಿಮಗೆ ಅಂತಿತ್ತು. ಬೇಡ ನಮ್ದು ಹಿಂಗೆ ಇರಲಿ, ನಮ್ದು ಹಿಂಗೆ ಇರಲಿ. ಅವ್ರದ್ದು ಬಿಟ್ಬಿಡಿ, ಹೈಕಮಾಂಡ್ ತೊಂದರೆ ಆಗುತ್ತೆ ಅಂತ. ಒಂದೇ ಕುಟುಂಬದಲ್ಲಿ ಎಲ್ಲ ಹೈಕಮಾಂಡ್ ಒಂದೇ ಕುಟುಂಬದಲ್ಲಿ ರಂಗನಾಥ್ರೆ, ಪಕ್ಷದ ಸಂಸದೀಯ ಮಂಡಳಿಯ ತೀರ್ಮಾನವನ್ನು ನಾವು ಕೂಡ ಗಮನಿಸಿದ್ದೇವೆ. ರವಿಶಂಕರ್ ಪ್ರಸಾದ್ ಅವರು ಹೇಳಿದ ತಕ್ಷಣ ಸಂಸದೀಯ ಮಂಡಳಿಗೆ ಏನು ಕೇಳಿದ್ದು, ನೀವು ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಹೇಳಿದಾಗ 31ನೇ ತಾರೀಕು ಆಷಾಢ ಕಳೆದ ತಕ್ಷಣ ಶ್ರಾವಣ ದಿವಸ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡು ಸರ್, ಆಷಾಢ ಬುದ್ಧಿತನ ಯಾಕೆ ಸರ್? ಆಷಾಢಿ ಬುದ್ಧ ನಮಗಿಲ್ಲ ಸರ್. ನಾವು ಹಿಂದುತ್ವದಲ್ಲಿ ನಂಬಿಕೆ ಇಟ್ಟವರು, ಭಾರತೀಯ ಸನಾತನ ಧರ್ಮದಲ್ಲಿ ನಂಬಿಕೆ ನಡೆಸಿರಿ. ಏನ್ ಗದ್ಲೆ ಯಡಿಯೂರಪ್ಪನ ಗ್ರೂಪ್ ಹೋಟೆಲ್ ಇದಲ್ಲ, ಈಗ ಮೇಲೆ ಚಾನ್ಸಲರ್ ನಾವು ಹೋಗಿಲ್ಲ. ದಿವಂಗತ ಜಯಂತ್ ಪಟೇಲ್ ದೇವೇಗೌಡರ ಮಧ್ಯೆ ಎಲೆಕ್ಷನ್ ನಿಮ್ಮ ಓಟ್ ಯಾರ ಕಡೆ ಇತ್ತು? ಎಲೆಕ್ಷನ್ ನಾವ್ ಹೇಳಿದ್ ಒಬ್ಬರ ಕಡೆ ಬಟ್ ಈ ತರ ಅಲ್ಲ ರಾಜ್ಯದಲ್ಲಿ ಸರ್. ಸರ್, ಏಕೀಕರಣ ಪೂರ್ವದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ 2 ಅಸಹಜವಾದಂಥ 2 ಆಕಾಂಕ್ಷಿಗಳು ಅವ್ರ ಮಧ್ಯೆ ಶಾಸಕರ ಇದು ನಡೀತಕ್ಕಂಥ ವಿಚಾರ ಇಂದು ಮುಂದಿನದಲ್ಲ. ಇದು ಆಂತರಿಕ ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣವೇ ಹೊರತು ಅಲ್ಲ. ಈಗ ನೀವು ಆಯ್ತು, ಒಂದು ಮಾತನ್ನು ಒಪ್ಪೋಣ ದಿವಾಕರ್. ಏನಂದ್ರೆ ಯಾವ ಸಂದರ್ಭದಲ್ಲಿ ಆಗಿಲ್ಲ, ಯಾವ ಪಕ್ಷದಲ್ಲಿ ಆಗಿಲ್ಲ ಅನ್ನೋ ಮಾತನ್ನು ಕೇಳಿದ್ರಿ. ಮುಖ್ಯಮಂತ್ರಿನ ಬದಲಾಯಿಸುವಂತ ಸಂದರ್ಭದಲ್ಲಿ ಅವ್ರಿಗೂ ನಿಮಗೂ ವ್ಯತ್ಯಾಸ ಇಲ್ವಾ ಸರ್? ಸರ್, ನಮ್ಮ ಪಕ್ಷದಲ್ಲಿ ಹಿಂದೆ ವಿರೋಧ ಪಕ್ಷದ ನಾಯಕರು 40 ಶಾಸಕರಿದ್ದಾಗ ಇದೇ ಜಗದೀಶ್ ಶೆಟ್ಟರ್ ಅವರು 1999ರಲ್ಲಿ ವಿರೋಧ ಪಕ್ಷದ ನಾಯಕರಾಗುವ ಸಂದರ್ಭದಲ್ಲಿ ಅವ್ರಿಗೂ ಮತ್ತು BB ಶೆಟ್ಟರ್ ನಡುವೆ ಚುನಾವಣೆ ನಡೆದ ನಾವು ನೋಡಿದ್ದೇವೆ. ಅದೇ ಸಂದರ್ಭದಲ್ಲಿ ಯಾವುದೇ ಅನುಭವ ಇಲ್ಲ ಯಡಿಯೂರಪ್ಪನವರು BB ಶಿವಪ್ಪ ಅಪೋಸಿಷನ್ ಲೀಡರ್ ಆದ್ರೆ ನಾಳೆ ನನಗೆ ಕೂತು ಜಗದೀಶ್ ಶೆಟ್ಟರ್ ಏನು ಗೊತ್ತಿಲ್ಲದಂತವ್ರು ಫಸ್ಟ್ ಬಂದಿದ್ರು. ಒಂದ್ ನಿಮಿಷ ನಾ ಹೇಳ್ತೀನಿ. ಫಸ್ಟ್ ಬಂದಿದ್ರು ಜಗದೀಶ್ ಶೆಟ್ಟರ್ ಅವರು ಅಪೋಸಿಷನ್ ಲೀಡರ್ ಮಾಡಿದ್ರು ಅವರನ್ನು. ಆಮೇಲೆ ಹಿರಿಯ ಶಾಸಕರು ಆಯ್ತು, ಎಷ್ಟು ಮಂದಿ ಹಿರಿಯರಿರಲಿಲ್ಲ. BB ಶಿವ ಒಂದ್ ನಿಮಿಷ ನೀವು ಹೇಳ್ಬಿಡಿ. BB ಶಿವಪ್ಪ ಅವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ನೀವು ಕಂಪೇರ್ ಮಾಡಿ ಯಾರು ಎಕ್ಸ್ಪೀರಿಯನ್ಸ್ ಇದ್ದವ್ರು ನೀವು ಹೇಳ್ಬಿಡಿ ಸರ್. ಬೋತ್ ಜಾಯಿನ್ ಹಂಗನ್ಬೇಡಿ. ನೀವು ಇಲ್ಲಿ ಹೇಳ್ತೀರಿ ನಾಯಕರು ಅಂತೀರಿ. ಇವತ್ತು ನೋಡಿ ನಿಮ್ಗೆ ಹೇಳ್ತೀನಿ, ಬಾರಿ ನಮ್ಮ ನಾಯಕರು ಯಡಿಯೂರಪ್ಪ ಟೀಮ್ ನಿಮ್ಮ ಮಾತು ಹೇಳ್ತಾನೆ, ಟೀಮ್ ಲೀಡರ್ಗೆ ಹೋಗೋದ್ ಕೀರ್ತಿ ಅಂತ ಹೇಳ್ತೀರಿ. ಓಕೆ, ಟೀಮ್ ಲೀಡರ್ಗೆ ಹೋಗ್ತಂದ್ರೆ BB ಶಿವಪ್ಪ ಲೀಡರ್ ಇದ್ದ. ಈ ರಾಜ್ಯದಲ್ಲಿ ಏನಾದರೂ BB ಶಿವಪ್ಪ ಮಾಡಿದ್ದನ್ನು ಬಿಟ್ಟು ಬೇರೆಯವರಿಲ್ಲ, ಅವ್ರನ್ನ ಫಸ್ಟ್ ಇದನ್ನು ಕೊಡಬೇಕು. ಲಿಂಗಾಯತರಲ್ಲಿ ನಾಳೆ ಮುಳು ಆಧಾರ ಅಂತ ಅವ್ರು ಮಾಡಿದ್ರು. ಮುಂದೇನಾಯ್ತು, ತಿರುಗು ಮಂತ್ರ ಯಡಿಯೂರಪ್ಪನ ಮುಗಿಸ್ಬೇಕಂತ ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರ್ ಅಧ್ಯಕ್ಷ ಮಾಡಿದರು.
ಇವ್ರದ್ದು ಇದೇ ಖೋಖೋ ಆಟ ಇವ್ರದೆಲ್ಲ ಜಗದೀಶ್ ಅಲ್ಲ ನಾ ಹೇಳುದ್ರ ನೀವು ವಿಚಾರ ಮಾಡಿ ಹೇಳಿ ದಯವಿಟ್ಟು ಒಂದ್ ಸೆಕೆಂಡ್ ಯಡಿಯೂರಪ್ಪನವ್ರನ್ನ ಕೇವಲ ಲಿಂಗಾಯತ ಸಮಾಜದ ನೀವು ಒಪ್ಪಾಗಿ ನಡೆದಿದ್ಯಲ್ರಿ ಮಂತ್ರಿಗಳಾಗಿದ್ರು ಸರ್. ಇವತ್ತು ಗುಂಡೂರಾಯರಾದ್ರು ರಾಮಕೃಷ್ಣ ಹೆಗಡೆ ಅವ್ರ ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣರು 4 ಜನ ಇರಲಿಲ್ಲ. ಇವತ್ತು ಯಡಿಯೂರಪ್ಪನವ್ರ ಮಂತ್ರಿಮಂಡಲ 4 ಜನ ಇದ್ರು. ಕರ್ನಾಟಕದ ಅತಿ ಹೆಚ್ಚು ಒಬ್ಬರನ್ನ 2 ಜನ ಹಿಂದುಳಿದವ್ರಾಗ 2 ಜನ ಬೇರೆಯವ್ರಾಗ ಬ್ರಾಹ್ಮಣ ಸೀಮಿತ ನಿಮ್ಮ ಪಕ್ಷ ನೀವೆಲ್ಲ ನೋಡಿ ಇಡೀ ಸಮಾಜ ಕೆಡಿಸಿದವ್ರು ನೀವು ಕೆಡಿಸಿದಂತವ್ರು ಕೀರ್ತಿ ನಿಮ್ಗೆ ಸರ್ 53 ಮೀಸಲು ಸ್ಥಾನ SC ST ಯಲ್ಲಿ ಅತಿ ಹೆಚ್ಚು ಸ್ಥಾನ ತೆಗಿಬೇಕು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನೋಡಿ ನೀವು ಹೆಂಗ್ ಪೋರ್ಟ್ಫೋಲಿಯೋ ಕೊಟ್ಟು ನೋಡಿ ಪೋರ್ಟ್ಫೋಲಿಯೋ ಅಷ್ಟೇ ಅಲ್ಪಸಂಖ್ಯಾತ ಬಜೆಟ್ ಎಷ್ಟು ಜಾಸ್ತಿ ಮಾಡಿದ್ದೇವೆ ನೋಡಿ ಇವರೇ ದಿವಾಕರ್ ನಡೆದೋಗಿದೆ ಬಟ್ ಈಗ ಬಂದಿದೆ. ನೀವೇನು ಹೇಳಿದ್ರಿ ಇದೀಗ ನಾಯಕರು ನಮ್ಮ ನಾಯಕರು ಏನು ಬಂದ್ರು ಅವ್ರಿಗೆ ಬರಬೇಕು. ಇವತ್ತು ನಿಮ್ಗೆ ಹೇಳ್ತೀನಿ, ನಾಯಕರು ಇದ್ದಂಥವ್ರು ನಿಮ್ಮ ರೇಣುಕಾಚಾರಿ ಈಚಾರಿ ಲೋಕಾಯುಕ್ತರ ಬಗ್ಗೆ ಮಾತಾಡುವಂಥ ನಾಯಕರಿಗೆ ಅಪಕೀರ್ತಿ ಬರೋದಿಲ್ಲೇನಿದೆ ಹೇಳಿ ನೋಡೋಣ. ಹೆಂಗೆ ನೀವು ಲೋಕಾಯುಕ್ತರಿಗೆ ಆ ರೀತಿ ಮಾತಾಡುವಂಥದ್ದು ನೀವು ವಕೀಲರದಿರಿ. ನೀವು ಹೇಳಿದ್ರಿ ಮನೆಯ ನಾಯಕ ಹಿರಿಯರಿಗೆ ಬರ್ತದೆ ಕೀರ್ತಿ ಅಂದಿ. ಓಕೆ, ಇದು ಅಪಕೀರ್ತಿ ಬರೋದಿಲ್ಲ. ಇವ್ರನ್ನೆಲ್ಲ ಕಟ್ಕೊಂಡೆಲ್ಲ ಅಡ್ಡಾಡ್ತೀರಿ. ಜನ ಉದ್ಯೋಗ ಅಲ್ಲ ಸಮಯದಲ್ಲಿ 1 ನಿಮಿಷ ಅಲ್ಲಿ ಮಂತ್ರಿ ಜವಾಬ್ದಾರಿ ಸ್ಥಾನದಾಗಿದ್ದವರು ಉದ್ಯೋಗ ಅಂತ ಜನ ಏನಂತಾರೆ, ಆರಿಸಿ ಕಳಿಸಿದವ್ರಿಗೆ ಮಾನ ಮರ್ಯಾದೆಗಳು ಕಳ್ಕೊತಾರೆ. ನೀವು ಹೇಳಿ ನೋಡೋಣ. ಒಬ್ಬ ಲೋಕಾಯುಕ್ತರಿಗೆ ಏರೇ ಇರಲಿ ಅವರು ಒಬ್ಬ ಏನಂದ್ರೆ ಅಂತ ಒಬ್ಬ ಯೋಗ್ಯತೆ ಇದ್ದಂಥವ್ರು ಇಡೀ ದೇಶಕ್ಕೆ ಹೆಸರು ಪಡೆದಂಥ ಸಂತೋಷ್ ಹೆಗಡೆ ಅವ್ರ ಬಗ್ಗೆ ಮಾತನಾಡೋದು ಇವ್ರ ಲೆವೆಲ್ ಇರ್ಬೋದು. ಅವ್ರ ವರದಿಯ ಬಗ್ಗೆ ಚರ್ಚೆ ಮಾಡದೆ ಅಪ್ರಜಾಸತ್ತ ಬೇಕಾಗಿ ಮಾಡಲಿ. ನೀವು ಕೋರ್ಟ್ ಇರ್ತದೆ, ನೀವು ವಕೀಲರಿದ್ದೀರಿ, ನಿಮಗೊಬ್ಬರು ಜಡ್ಜ್ ಏನೋ ಒಂದು ತೀರ್ಮಾನ ಕೊಡ್ತಾರೆ. ಆ ತೀರ್ಮಾನದ ನೀವು ಮಾತಾಡ್ತೀರಿ. ನೀವು ತೀರ್ಮಾನ ಅದು ನೀವು ಮಾಡಿ ಅವ್ರು ಇಷ್ಟು ಕೈ ಯೂಸವು ಬಾಣಾಣೆ ಹಾಕ್ತೀನಿ ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಇದು ಏಜೆಂಟ್ ಆಗಿ ಮಾಡ್ಯಾನ ಏನ್ರಿ ಅರ್ಥ ರೀ? ನೀವು ನೋಡಿ, ನೀವು ಆರ್ಗ್ಯುಮೆಂಟ್ ಸೇಪಕ್ಕೆ ಒಪ್ಕೊಳ್ಳು, ನೀವು ಆರ್ಗ್ಯುಮೆಂಟ್ ಮಾಡಿ ನಿಮ್ಮ ನಾವು ಮಾಡ್ತೀರಿ. ಬಟ್ ನೀವು ತಿಳುವಳಿಕೆ ಅವರದಿರಿ. ನಾ ಹೇಳ್ತೀನಿ ರೇಣುಕಾಚಾರ್ಯ ಸೋಮಣ್ಣ ಇಬ್ರು ಮಾತಾಡಿದಾರೆ. ಏನು ಮಾತಾಡಿದಾರೆ? ಪರಿಸ್ಥಿತಿ ಅಂದ್ರೆ ಅದು ಕರುಣಾಕರ್ ರೆಡ್ಡಿ ಲೋಕಾಯುಕ್ತರ ಬಗ್ಗೆ in spite of his withdrawal as a director of Oblapuram Mines in 2004, my name figures in the list. Not a director. Karunakar Reddy ಅವರ ಪೇಪರ್ಗಳು ನೋಡಿದ್ದೇನೆ. ದಯವಿಟ್ಟು ಅವ್ರ ಟೀಕೆ ಮಾಡಕ್ಕೆ ಯಾರು ಇಲ್ಲ. ಅವ್ರ ಬಗ್ಗೆ ನೋಡಿ, ಕರುಣಾಕರ್ ರೆಡ್ಡಿ ಆಯ್ತು ಒಬ್ಬ ರಾಜ್ಯದ ಮಂತ್ರಿಯಾಗಿ ನಾನು ಡೈರೆಕ್ಟರ್ ಆಗಿಲ್ಲ, OMC ಕಂಪನಿ ಡೈರೆಕ್ಟರ್ ಆಗಿಲ್ಲ ಅಂತಂದಾಗ ಮತ್ತೆ ಅವರೇ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ನೋಡಿ, ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ನೀವು ಕೇವಲ ನೀವು ರಾಜೀನಾಮೆ ಕೊಟ್ಟ ತಕ್ಷಣ ನೀವು ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ರಾಜೀನಾಮೆ ಕೊಟ್ಟ ಕ್ಷಣಕ್ಕೆ ನೀವು ನಿವೃತ್ತಿ ಆಗ್ಲಿಲ್ಲ. ಅದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ DGST ಮುಂದೆ ಹೋಗ್ಬೇಕು, ಆಗಬೇಕು. ಮಂತ್ರಿ ಆಗಿರ್ತಕ್ಕಂಥ ಬಂದದ್ದೇನಂದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಬಗ್ಗೆ ಗವರ್ನರ್ ಕ್ಯಾನ್ ಟೇಕ್ ಆಕ್ಷನ್ ಅಂತ ಸೆಕ್ಷನ್ 14 ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ನಷ್ಟು ನಿಮಿಷ ಕಾನ್ಸ್ಟಿಟ್ಯೂಷನ್ ವರದಿ ಸರ್, ಆ ವರದಿ ಬಗ್ಗೆ ಚರ್ಚೆನೆ ಮಾಡಬಾರ್ದು. ಸಾಪೇಕ್ಷ ಸತ್ಯ ಏನ್ ಸರ್? ಓಕೆ ದಿವಾಕರ್, ರೈಟ್ ಟು ಡಿಸ್ಕಸ್. ಓಕೆ, ಇನ್ನಷ್ಟು ಮಾತಾಡ ಬಂದ್ರಿ ನೀವು. ಸೊ ಮತ್ತಷ್ಟು ಮಾತಾಡೋಣ ಸಣ್ಣ ಬ್ರೇಕ್ ನಂತರ.